ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ನಿರ್ವಾಹಕ ಹುದ್ದೆ ದರ್ಜೆ 3 ವಿಚಾರಕೇತರ ಈ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ. ಅಪ್ಲಿಕೇಶನ್ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೆಇಎ ವೆಬ್ಸೈಟ್ ಇಂದ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಸಾಕಷ್ಟು ಜನ BMTC ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಸಿಲೆಬಸ್ ಏನಿರುತ್ತೆ ಅಂತ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೀನಿ. ಏನೇನಿರುತ್ತೆ, ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ಮೂಲಕ. ಎರಡು ಪೇಪರ್ಗಳ ಪರೀಕ್ಷೆ ಇರುತ್ತದೆ. ಪತ್ರಿಕೆ 1, ಪತ್ರಿಕೆ 2. ಪತ್ರಿಕೆ 1ರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತಹ ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ಮತ್ತೆ ಪ್ರಚಲಿತ ಘಟನೆಗಳ ಬಗ್ಗೆ ಈ ಕ್ವಶನ್ಸ್ ಇರುತ್ತೆ. ಮತ್ತೆ ದೈನಂದಿನ ಗ್ರಹಿಕೆಯ ವಿಷಯಗಳು, ಆಮೇಲೆ ದಿನನಿತ್ಯದಲ್ಲಿ ನಡೆಯುವಂತಹ ವಿಷಯಗಳ ಬಗ್ಗೆ ಪ್ರಶ್ನೆಗಳಿರುತ್ತೆ. ಆಮೇಲೆ ಭಾರತದ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು, ಭಾರತದ ಸಂವಿಧಾನದ ಬಗ್ಗೆ ಕೆಲವು ಪ್ರಶ್ನೆಗಳು ಇರುತ್ತದೆ. ಆಮೇಲೆ ಭಾರತದ ಇತಿಹಾಸದಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಇತಿಹಾಸವನ್ನ ಕೇಳಲಾಗುತ್ತದೆ. 4ನೇದಾಗಿ. 5ನೇದಾಗಿ ಭಾರತದ ಭೂಗೋಳ ವಿಷಯಗಳು. ಭಾರತದ ಭೂಗೋಳ ವಿಷಯಗಳು ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭೂಗೋಳ ವಿಷಯಗಳು, ಅದರ ಬಗ್ಗೆ ಹೆಚ್ಚಿನ ಕ್ವಶನ್ಸ್ ಇರುತ್ತೆ. ಅದಲ್ಲದೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳ ಬಗ್ಗೆ ಕೆಲವೊಂದು ಕ್ವಶನ್ಸ್ ಕೇಳುತ್ತೆ. ರಾಜ್ಯ ಮತ್ತೆ ಪ್ರಾದೇಶಿಕ ಅಂದ್ರೆ ಗ್ರಾಮಗಳ ಬಗ್ಗೆ ಮತ್ತೆ ರಾಜ್ಯ, ಅದ್ರ ಬಗ್ಗೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳ ಕ್ವಶನ್ಸ್ ಗಳ ಕೇಳಲಾಗುತ್ತದೆ. ಆಮೇಲೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು, ಅಂದ್ರೆ ಗ್ರಾಮೀಣ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಗ್ರಾಮೀಣ ಸಹಕಾರಿ ಸಂಸ್ಥೆಗಳು ಇರ್ತಾವಲ್ಲ ಅದರ ಬಗ್ಗೆ ಕೆಲವೊಂದು, ಮತ್ತೆ ಅಲ್ಲಿನ ಅಭಿವೃದ್ಧಿ, ಅಲ್ಲಿನ ಆರ್ಥಿಕತೆ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಕೊನೆಯದಾಗಿ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತೆ ಅದಕ್ಕೆ ಅಭಿವೃದ್ಧಿ ಏನೇನು ಆಗ್ತಾ ಇದಾವೆ ಅದರ ಬಗ್ಗೆ ಕೆಲವೊಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದು ಪೇಪರ್ 1ನ ಪತ್ರಿಕೆ ಆಗುತ್ತೆ. ಈ 1, 2, 3, 4, 5, 6, 7, 8 ಟಾಪಿಕ್, 8 ವಿಷಯಗಳ ಬಗ್ಗೆ ಈ 100 ಅಂಕದ ಪ್ರಶ್ನೆ ಇರುತ್ತೆ. 2 ಗಂಟೆ ಅವಧಿಯಾಗಿರುತ್ತದೆ. 100 ಅಂಕ ಪ್ರಶ್ನೆ, 2 ಗಂಟೆ ಅವಧಿ, 8 ವಿಷಯಗಳ ಬಗ್ಗೆ ಮಾಹಿತಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಲಾಗುತ್ತೆ. ಇನ್ನು ಪತ್ರಿಕೆ 2 ಬಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ. ಸಾಮಾನ್ಯ ಕನ್ನಡ ಒಂದು 33, ಇಂಗ್ಲಿಷ್ 33 ಮತ್ತೆ ಕಂಪ್ಯೂಟರ್ ಜ್ಞಾನ ಒಂದು 33, ಈ ರೀತಿಯಾಗಿ ಡಿವೈಡ್ ಮಾಡಿ 100 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಲಾಗುತ್ತೆ. 2 ಗಂಟೆ ಸಮಯ ಕೂಡ ಇದಕ್ಕೂ ಇರುತ್ತೆ. ಇದು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಗೆ ವೇಳಾಪಟ್ಟಿ ಇನ್ನೂ ರಿಲೀಸ್ ಆಗಿಲ್ಲ, ಯಾಕಂದ್ರೆ ಲಾಸ್ಟ್ ಡೇಟ್ ಇನ್ನೂ ಮುಗ್ದಿಲ್ಲ ಕಾರಣ ಅದು ಇನ್ನೂ ಆಗಿಲ್ಲ. ಆಮೇಲೆ ಪ್ರಶ್ನೆ ಪತ್ರಿಕೆ ಇನ್ನೊಂದು ಏನು ಅಂದ್ರೆ ನೆಗೆಟಿವ್ ಆನ್ಸರ್ಸ್ ಇರುತ್ತೆ. ನೀವು ಯಾವುದೇ ತಪ್ಪನ್ನ ಒಂದು ಕ್ವಶನ್ಗೆ ಆನ್ಸರ್ ತಪ್ಪು ಮಾಡಿದ್ರೆ, ಉತ್ತರ ತಪ್ಪಾದ್ರೆ 1/4 ಅಂಕಗಳ ಕಟ್ ಮಾಡಲಾಗ್ತದೆ. 1/4 ಅಂಕಗಳ ಕಟ್ ಅಂದ್ರೆ ಅದರಲ್ಲಿ ಋಣಾತ್ಮಕ ಮೌಲ್ಯಮಾಪನ ಅಂತ ಕರೆಯುತ್ತಾರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರೋ ನಿರ್ವಾಹಕ ಹುದ್ದೆಗೆ ಅವರೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿ. ನಿಮ್ಗೆ ತಿಳಿದಿದ್ರೆ ಮಾತ್ರ ಕ್ವಶನ್ಸ್ಗೆ ಆನ್ಸರ್ ಮಾಡಿ. ತಿಳಿದೇ ಇರೋ ಪ್ರಶ್ನೆಗಳಿಗೆ ಜಾಸ್ತಿ ಹೆಚ್ಚಾಗಿ ಅಟೆಂಡ್ ಮಾಡಕ್ ಹೋಗ್ಬೇಡಿ. ಸಾಧ್ಯ ಆದಷ್ಟು ನಿಮಗೆ ತಿಳಿದಿರೋ ಪ್ರಶ್ನೆಗಳಿಗೆ ಉತ್ತರ ಮಾಡಿ ಬಂದ್ರೆ ಉತ್ತಮ. ಬಟ್ ಮ್ಯಾಕ್ಸಿಮಮ್ 100ಕ್ಕೆ ನೀವು ಪ್ರಯತ್ನ ಪಡಲೇಬೇಕು, ಯಾಕೆಂದ್ರೆ ಹೆಚ್ಚಿನ ಅಂಕ ಬಂದ್ರೆ ಮಾತ್ರ ನೀವು ಹುದ್ದೆಗೆ ಈಗಿರೋ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಹೆಚ್ಚಿನ ಹುದ್ದೆಗಳಿದ್ರೆ ಅವಕಾಶ ಸಿಗೋದು. ಯಾರೆಲ್ಲ ಅರ್ಜಿ ಸಲ್ಲಿಸಿರೋ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಅವರೆಲ್ಲ ನೋಡಿಕೊಂಡು ಈ ಮೇಲೆ ತಿಳಿಸಿದ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಪರಿಣಿತಿನ ಪಡೆದು ಎಕ್ಸಾಮ್ ಅಟೆಂಡ್ ಮಾಡಿ ಅಂತ ತಿಳಿಸ್ತೀನಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಗಳನ್ನ ನಾನು ನನ್ನ ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ಕಂಪ್ಯೂಟರ್ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪತ್ರಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ಅಪ್ಲಿಕೇಶನ್ಸ್ ಹೇಗೆ ಹಾಕ್ಬೇಕು ಅನ್ನೋದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೆಲ್ಲ ಬೇಕಾದ್ರೆ ನಿಮ್ಗೆ ಅವಶ್ಯಕತೆ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು.